ಪ್ರಜ್ವಲ್. ನಾನು ಹೇಳ್ತೀನಿ, ಹೌದು ಇನ್ಸ್ಟಾಗ್ರಾಮ್ ಅಲ್ಲಿ 1 ವರ್ಷದಿಂದ ಪರಿಚಯ ಆಗಿದ್ರು ಮೇಡಮ್. ಯಾಕಂದ್ರೆ ನನ್ನ ಗಂಡ ಸರಿ ಇರಲಿಲ್ಲ, ನಮ್ಮ ತಂದೆ ಹಿಂಗ ಆಗೋಗ್ಬಿಟ್ಟಿದ್ರು. ನಮ್ಮ ತಂದೆ ತೀರ್ಕೊಂಡು ಬರ್ಬರವಾಗಿ ಹತ್ಯೆ ಆಗಿದ್ರು. ನನ್ಗೆ ಯಾವ್ದು ಸಪೋರ್ಟಿಂಗ್, ಇವ್ನು ತುಂಬಾ ನನಗೆ ಟಾರ್ಚರ್ ಕೊಡ್ತಾ ಇದ್ದ. ಸೊ ಅದರಿಂದ ನನ್ಗೆ ಯಾವ್ದು ಸಪೋರ್ಟಿಂಗ್ ಇರಲಿಲ್ಲ. ಹಂಗಾಗಿ ಅವ್ರು ಸಪೋರ್ಟಿಂಗ್ ತಗೊಂಡಿದ್ದು ಸತ್ಯ. ಅದು ಬಿಟ್ಟರೆ ನಾನು ಏನು ಕೆಟ್ಟದಾಗಂತೂ ನಾನು ಏನು ನಡೆದಿಲ್ಲ. ಹೌದು ರೀಲ್ಸ್ ಮಾಡಿದೆ, ಓಲ್ಡ್ 2 ರೀಲ್ಸ್ ಮಾಡಿ, ಹೌದು ನಾನು ಗಂಡನಾಗಿ ನಿನ್ನ ಕೂಗ್ತಿದ್ದೆ. ನನಗೂ ಆಸೆ ಆಕಾಂಕ್ಷೆ ಅಂದಿರಲ್ವಾ, ಗಂಡನಾಗಿ ಬಾ ನೀನು ನನ್ನ ಜೊತೆ ಹಿಂಗಿರು ಹಂಗಿರು. ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದೆ. ಓಡಿಯೋದು ಮಾಡೋದು ಹೆಂಗಂದ್ರೆ ನಂಗೆ ತಳ್ಳಿಬಿಡೋದು, ಏನ್ ನನ್ನ ಮನೆ ನೀನು ಹೋಗು ಅನ್ನೋದು. ಈಗ ಏನು ಇವನಿಗೆ ಅಂತಂದ್ರೆ ಫೈನಲ್ ಆಗಿ ನಾನು ಒಡವೆ ಮಾರಿದ್ದು ಇವನ್ ಜೊತೆ ಬಂದೆ. ಧರ್ಮ ಜ್ಯುವೆಲ್ಸ್ ಅಲ್ಲಿ ನಾನು ಒಡವೆ ಮಾರಿದ್ ಸತ್ಯ. ಅವನು ನಾನು ಜೊತೆಗೆ ಮಾಡಿದೀವಲ್ಲ, ಇಲ್ಲ ನಾನೊಬ್ಳೆ ಮಾರ್ಕೊಂಡು ತಿಂದಿಲ್ಲ, ಜೊತೆಗೆ ಹೋಗಿ ಮಾರಿದೀವಲ್ಲ. ಇವಾಗ ರಾಘವೇಂದ್ರ ತಗೊಂಡೋಗವನೆ 160 ಗ್ರಾಮು 1 ಲಕ್ಷ. ಅವನ ಯೋಗ್ಯತೆಗೆ ಮನೆಯಲ್ಲಿ 10,000 ರೂಪಾಯಿ ದುಡ್ಡಿರ್ಲಿಲ್ಲ, 10,000 ರೂಪಾಯಿ ದುಡ್ಡಿರ್ಲಿಲ್ಲ. ಅಂತದ್ರಲ್ಲಿ ನಾನು ಆ ದುಡ್ಡನ್ನೆಲ್ಲಾನು ಅಲ್ಲಿ ಇಲ್ಲಿ ವಂಚಿ ಮಗುಗೆಲ್ಲ ಇದ್ ಮಾಡಿದೀನಿ. ಇಂಥದ್ರಲ್ಲಿ ಇವತ್ತು 160 ಗ್ರಾಮ್ ಚಿನ್ನ ಮತ್ತೆ 1,80,000 ಇದೆಲ್ಲ ಕಟ್ಟ ಕತೆ. ಸರಿ, ಇದಕ್ಕೆ ಏನಾಯ್ತು ಎಲ್ಲಾನು ಅವನು ಒರಿಜಿನಲ್ ಪ್ರೂಫ್ ತಂದ್ಕೊಡ್ಲಿ. ಇಲ್ಲ ಸರ್, ಇದನ್ನೇನಿದೆ ತನಿಖೆ ನಡೆಸಲಿ ಸರ್. ನಾನು ಬೆದರಿಕೆ ನಡೆಸಿತ್ತು ಅಂತಂದ್ರೆ ಕಾನೂನು ತಲೆ ಬಾಗ್ತೀನಿ. ನಾನು ಬೆದರಿಕೆ ನಡೆಸಿ ನೀನು ನನ್ನ ಮಗುನ ನಾನು 1 ನಿಮಿಷ ಕೈ ಬಿಡದೇನೆ ಆ ಫೋಟೋಗಳೆಲ್ಲ ಏನಿದೆ ನಾನು ಕೊಡ್ತೀನಿ ನಿಮ್ಗೆ, ಕೊಟ್ಟು ನಾನು ಇದು ಮಾಡ್ತೀನಿ. ಮಗುನ್ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವನೇ ಬಂದ್ ಕೇಳ, ಅಮ್ಮ ಎಲ್ಲಾರು ನನಗೆ ಸ್ಕೂಲಲ್ಲಿ ಎಲ್ಲಾರು ಇದು ಮಾಡ್ತಾರೆ, ನನಗೆ ನೀನು ಎಲ್ಲೂ ಕರ್ಕೊಂಡೋಗ್ಲ. ಸರಿ ಕಣಪ್ಪ, ಅವನು ಭರವಸೆಯಿಂದಾನೆ ನನ್ನ ಮನೆಯಿಂದ ಹೊರಗಡೆ ಬಂದಿದ್ದು. ಅವ್ನು ತುಂಬಾ ಸಪೋರ್ಟ್ ಮಾಡ್ದ ನನ್ನ ಮಗ, ನಾನು ಒಪ್ಕೋತೀನಿ. ಬಟ್ ಇದನ್ನೆಲ್ಲ ನಾನು ಇಲ್ಲಿ ಪಬ್ಲಿಕ್ ಅಲ್ಲಿ ಹೇಳಿದೆ ಅಂತ ಅನ್ಬಿಟ್ಟು ನನ್ನ ಮಗುಗೆ ಏನಾದ್ರು ಒಂದು ಹೆಚ್ಚು ಕಡಿಮೆ, ಅದು ನಿನ್ನೆ ಹೇಳೋನಂತ ಇವಳು ಅದೆಲ್ಲ ಪಬ್ಲಿಕ್ ಮಾಡ್ತಂದ್ರೆ ಅವಳ ಮಗುನ ಏನಾದ್ರು ಒಂದು ಮಾಡ್ತೀನಿ ಅಂತ ಅನ್ಬಿಟ್ಟು ಹೇಳೋನ್. ಬಟ್ ನನ್ನ ಮಗುಗೆ ಏನಾದ್ರು ಆಯ್ತು ಅಂತಂದ್ರೆ ಮಾತ್ರ ಅವನೇ ಕಾರಣ. ನಾನು ಹೇಳಿದ್ದೀನಿ ನೋಡಿ, ಮಗುನ ಹಿಂಸೆಯಿಂದ ನಾನು ಇವತ್ತಿಗೂ ಒತ್ತಾಯಪೂರ್ವಕ ಮಗುನ ಇಟ್ಕೊಂಡವನೇ. ಆಕಸ್ಮಿಕವಾಗಿ ಮಗುಗೆ ಏನಾದ್ರು ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವನೇ ಜವಾಬ್ದಾರಿ. ಮತ್ತೆ ನನಗೂ ಅಷ್ಟೇ, ಈಗ ನಾನು ಒಂಟಿಗೆ ಬದುಕಬೇಕು, ಕಾನೂನು ಮುಖಾಂತರವಾಗಿ ಏನಾಯ್ತು ನಾನು ಆ ತರ ಕದ್ಕೊಂಡೋಗಿದ್ರೆ ಕಾನೂನು ಮುಖಾಂತರವಾಗಿ ನಾನು ತಲುಪಿಸ್ತೀನಿ. ನಾನು ಕದ್ಕೊಂಡು ಹೋಗಿಲ್ಲ, ಯಾಕಂದ್ರೆ ಆಲ್ರೆಡಿ ಒಡವೆ ಗಿಡವೆಲ್ಲನೂ ಮಾರಿ ಎಷ್ಟೋ ದಿನ ಆಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಅಣ್ಣನಿಗೂ ಕೊಲೆ ಬೆದರಿಕೆ ಹಾಕವನೆ, ಸುನಿಲ್ ಕುಮಾರ್ ಅಂತ ಅನ್ಬಿಟ್ಟು ನಮ್ಮಣ್ಣ ಕಂದಾಯ ಭವನದಲ್ಲವನೇ, ಅವನಿಗೂ ಅಷ್ಟೇನೆ ಕೊಲೆ ಬೆದರಿಕೆ ಹಾಕವನೆ. ಆಕಸ್ಮಿಕವಾಗಿ ನಮ್ಮ ಅಣ್ಣನ್ಗೆ ಆಗ್ಲಿ ನಮ್ಮ ತಾಯಿಗೆ ಆಗ್ಲಿ ಏನಾದ್ರು ಒಂದು ನಾಳೆ ನಮ್ಮ ತಾಯಿ ವಿಡಿಯೋ ವೈರಲ್ ಮಾಡೋನೆ ಅಂತ ಮಾಡ್ತೀನಿ ಅಂತ ಅನ್ಬಿಟ್ಟು ಹೇಳೋ. ನಮ್ಮ ತಾಯಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಏನ್ ವಿಡಿಯೋನೂ ಇಲ್ಲ ಸರ್. ನಮ್ಮ ತಾಯಿಯವ್ರಿಗೆ ಬೆದರಿಕೆ ಆಗ್ತಾ ಇರೋದು. ನಮ್ಮ ತಾಯಿ ನಮ್ಮ ತಂದೆ ಸತ್ತು ತುಂಬಾ ನೋವಲ್ಲಿದ್ದಾರೆ. ನಮಗೂ ನೋವು ತುಂಬಾ ಇದೆ. ಇದ್ರಲ್ಲಿ ಇವನು ಎಷ್ಟು ನೋವು ಕೊಡ್ತಾನೆ ಅಂತಂದ್ರೆ ಹಗ್ಲು ರಾತ್ರಿ ದುಡ್ಡು ಒಂದ್ ಹೆಣ್ಣಿಂಗ್ಸ್ ಎಷ್ಟು ಅಂತ ಕೊಡ್ಬೋದು. ಯಾವ ಹೆಂಗ್ಸ್ ಇದನ್ನ ಸಹಿಸ್ತಾಳೆ ಅಂತ ಹೇಳಿ ತಂದಾಕ್ತೆ. ಮನೆಯಲ್ಲಿ 3 ಹೊತ್ತು ಕುತ್ಕೊಂಡಿರೋ ಗಂಡ ಆಗಿತ್ತು ಅಂತಂದ್ರೆ. ಹೌದು ಸರ್, ಹೌದು FIR ಹಾಕ್ಸಿದೆ ಸರ್. ನಾನು FIR ಮಾಡಿಸಿದ್ದೆ. ಇಲ್ಲ ಸರ್, ನಾನೇನು ಮಾಡಿಲ್ಲ. ಕಾನೂನು ಮುಖಾಂತರ ಏನಾಯ್ತು ನನಗೆ ಬೇಡ ಅಂತ, ಅದು 20 ಲಕ್ಷ ಕೊಟ್ಬಿಟ್ಟ. ಬೇಕು ಅಂತ ಅನ್ಬಿಟ್ಟು ಹೇಳ್ತಿಲ್ಲ ಅವನು. ಎಂಟಿ ಬೇಕು ಅಂದಿದ್ರೆ ಇವತ್ತು ನಾನು ತಲೆಬಾಗಿ ಹೋಗ್ತಾ ಇದ್ದೆ. ಇವತ್ತು ನಾನು ಯಾವುದೇ ಕಾರಣಕ್ಕೂ ಇಷ್ಟು ಪಬ್ಲಿಕ್ ಅಲ್ಲಿ ನಾನು ಅವಮಾನ ಮಾಡಿದ್ಮೇಲೆ ನನಗಂತ ಗಂಡ ಬೇಕಾಗಿಲ್ಲ. ಇಂಥ ನಾಲಾಯಕ್ ನನ್ನ ಮಕ್ಕಳು ಕೆಲಸ ಕಾರ್ಯಕ್ಕೆ ಹೋಗ್ದಿರೋ ನನ್ನ ಮಕ್ಕಳಿಗೆ ಹೆಂಡತಿ ಬೇಕಿಲ್ಲ, ದುಡ್ಡು ಬೇಕು. ಕೂತಿ ಜಾಗದಲ್ಲಿ ಇವ್ರಿಗೆಲ್ಲ ದುಡ್ಡು ಬೇಕು. ಇದಕ್ಕೆ ನೋಡಿ ಸರ್, ರಾಘವೇಂದ್ರ ಅವ್ರದ್ದು ಇದ್ರಲ್ಲಿ ಏನೂ ತಪ್ಪಿಲ್ಲ. ಇಡೀ ಪಬ್ಲಿಕ್ ಅಲ್ಲ ನಾನು ಹೇಳ್ತಾ ಇದ್ದೀನಿ, ಅವ್ರು ನನಗೆ ಸಪೋರ್ಟ್ ಮಾಡಿರೋದು ಸತ್ಯ. ಅದು ಬಿಟ್ಟರೆ ನಾನು ಅವ್ರ ಹತ್ರ ಕೆಟ್ಟದಾಗಿ ಯಾವುದೇ ರೀತಿ ಏನೂ ನಡ್ಕೊಂಡಿಲ್ಲ. ಏನಾದ್ರು ಒಂದು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅದಕ್ಕೆ ಇವನೇ. ಮತ್ತೆ ನಾನು ಒಂಟಿಯಾಗಿ ಇವತ್ತಿನ ದಿನ ನಾನು ಕೆಲಸ ಕಾರ್ಯಕ್ಕೆ ಹೋಗ್ಬೇಕು ಅಂತ ಅನ್ಬಿಟ್ಟಿದ್ದೀನಿ. ಹಂಗೇನಾದ್ರು ಆಯ್ತು ಅಂತಂದ್ರೆ ಅದಕ್ಕೆ ಇವನೇ ಹೊಣೆ.